ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನಿಮಗೆ ಆ ಮುಖ ಕಾಣ್ತಾ ಇರ್ಬೋದು. ಆದ್ರೆ ಅವರ ಈ ಹಿಂದೆ ಮಾಡಿದಂತ ಶ್ರಮಗಳೆಲ್ಲವೂ ಕೂಡ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಕೊಂಡಾಡ್ತಿದ್ದಾರೆ. ಅವರನ್ನ ಮೆಚ್ಚಿಸುವಂತ ಮಾತುಗಳನ್ನು ಆಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ 136 ಸೀಟ್ ಗೆದ್ದಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಬಹಳ ಮುಖ್ಯ ಆಗುತ್ತೆ. ಎಲೆಕ್ಷನ್ ಆಗುತ್ತೆ, ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಹೇಳ್ತಾರೆ ಅವರು, ನಾವು 135 ಸೀಟನ್ನ ಗೆಲ್ತೀವಿ, ನೋಡ್ತಾ ಇರಿ ಅಂತೇಳಿ. ಅಷ್ಟೇ ಬಂತು, 136 ಸೀಟನ್ನ ಗೆದ್ರು. ಆ 136 ಸೀಟ್ ಗೆಲ್ತಾ ಇದ್ದಂತೆ ಆಬ್ವಿಯಸ್ಲಿ ಸಿಎಂ ಗಾದಿ ಮೇಲೆ ಕಣ್ಣು ಇಟ್ಟೇ ಇಡ್ತಾರೆ. ಯಾರೇ ಆಗ್ಲಿ, ಡಿ ಕೆ ಶಿವಕುಮಾರ್ ಅವರ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರು ಕೂಡ ಆ ಕೆಲಸವನ್ನ ಮಾಡೋದು ಸಹಜ. ನಾವು ಓಡಾಡಿದೀವಿ, ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಮಾಡಿದೀವಿ, ಪಕ್ಷ ಸಂಘಟನೆ ಮಾಡಿದೆ. ಆಡಳಿತದಲ್ಲಿ ಇಲ್ಲದಿದ್ರೂ ಕೂಡ ಆಡಳಿತ ಪಕ್ಷವನ್ನ ಎದುರಾಕೊಂಡು ನಾವು ಗೆದ್ದು ಬಂದಿದ್ದೀವಿ ಅನ್ನೋದೊಂದು ಆಸೆ ಇರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಹೋರಾಡಿದ್ರೆ ಅದಕ್ಕೊಂದು ಪ್ರತಿಫಲ ಬೇಕಲ್ವಾ ಅಂತೇಳಿ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಗಾದಿ ಮೇಲೆ ಆಸೆ ಇತ್ತು. ಹೈಕಮಾಂಡ್ ಕೂಡ ಒಲವನ್ನ ತೋರಿಸ್ತಾ ಇತ್ತು. ಆದ್ರೆ ಅಲ್ಲಿ ಒಂದು ಅಡಚಣೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯ ಅವರಿದ್ರು ಅಹಿಂದ ನಾಯಕ, ಮಾಸ್ ಲೀಡರ್. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸಿಎಂ ಪಟ್ಟವನ್ನ ಕಟ್ಟುತ್ತೆ. ಅಲ್ಲೇನಾಗುತ್ತೆ, ಶಾಂಗ್ರಿಲಾ ಹೋಟೆಲ್ ಒಂದು ಮೀಟಿಂಗ್ ಆಗುತ್ತೆ ವೀಕ್ಷಕರೇ. ಆ ಮೀಟಿಂಗಿಗೆ ಗೆದ್ದಂತ ಎಲ್ಲಾ ಶಾಸಕರು ಬರ್ತಾರೆ. ಆ ಎಲ್ಲಾ ಶಾಸಕರು ಬಂದಾಗ 1 to 1 ಒಪಿನಿಯನ್ ತಗೊಂಡು ಹೋಗ್ತಾರೆ. ರಾಹುಲ್ ಗಾಂಧಿ ಅವರ ಸೂಚನೆ, ಶಾಸಕರ ಬೆಂಬಲ ಯಾರಿಗಿದೆ ಚೆಕ್ ಮಾಡಿ ಅಂದಾಗ ಇಲ್ಲಿಗೆ ಒಂದು ಟೀಮ್ ಒಂದು ಶಾಂಗ್ರಿಲಾ ಹೋಟೆಲ್ ಅಲ್ಲಿ 1 to 1 ಮೀಟಿಂಗ್ ಅನ್ನ ಮಾಡಿದಾಗ ಸುಮಾರು 60 ರಿಂದ 70 ಜನ ಕಾಂಗ್ರೆಸ್ನ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಪರ ಒಲವನ್ನ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರ ಒಲವು. 35 ರಿಂದ 40 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರ ಒಲವನ್ನ ತೋರಿಸ್ತಾರೆ. ಅಲ್ಲಿಗೆ ಯಾರ ಪರವಾಗಿ ಜಾಸ್ತಿ ಒಲವಿತ್ತು? ಸಿದ್ದರಾಮಯ್ಯ ಅವರ ಪರ ಒಲವು ಜಾಸ್ತಿ ಇತ್ತು. ಹಾಗಾಗಿ ಇಬ್ಬರನ್ನು ಕೂಡ ದೆಹಲಿ ಕರೆಸ್ಕೋತಾರೆ. ಡಿ ಕೆ ಶಿವಕುಮಾರ್ ಮೊದಲನೇ ದಿನ ಹೋಗೋದಿಲ್ಲ, ಆ ಬಳಿಕ ಹೋಗ್ತಾರೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ವಿಚಾರ ವೀಕ್ಷಕರೇ. ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಕಟ್ತಾರೆ, ಡಿ ಕೆ ಶಿವಕುಮಾರ್ ಅವರ ಬದಲಾಗಿ. ಆ ಪಟ್ಟ ಕಟ್ಟುವ ಸಂದರ್ಭದಲ್ಲಿ ಒಂದು ಚರ್ಚೆ ಆಗಿತ್ತಂತೆ, 50-50 ಅಂತೇಳಿ. 5 ವರ್ಷದ ಆಡಳಿತದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಅಂದಾಗ ಮೊದಲಿಗೆ ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟೋಣ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಪಟ್ಟವನ್ನ ಕಟ್ತಾರೆ. ಉಳಿದ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಅನ್ನ ಬಿಟ್ಟು ಕೊಡೋದಾಗಿ ಚರ್ಚೆ ಆಗಿತ್ತಂತೆ. ಆದ್ರೆ ಇನ್ನು 30 ತಿಂಗಳು ಆಗಿಲ್ಲ. 2.5 ವರ್ಷ ಆಗಬೇಕು ಅಂದ್ರೆ 30 ತಿಂಗಳು ಆಗಬೇಕು. ಡಿ ಕೆ ಶಿವಕುಮಾರ್ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇರಲಿಲ್ಲ, ನಾನು ಸಿಎಂ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣ ಬುಸ್ಗುಡೋದಕ್ಕೆ ಶುರು ಮಾಡ್ತು. ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಪ್ರತಿಫಲ ಸಿಗಬೇಕಲ್ಲ, ಅವ್ರಿಗೊಂದು ಅವಕಾಶ ಕೊಡಿ, ಯಾಕೆ ಕೊಡಬಾರ್ದು? ಇದ್ದೇ ಇರುತ್ತಲ್ವಾ. ಯಾವಾಗ ಈ ಒಂದು ಚರ್ಚೆಗಳು ಶುರುವಾಗುತ್ತೋ, ಹೈಕಮಾಂಡ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು ಡಿನ್ನರ್ ಮೀಟಿಂಗ್ ಶುರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಆ ಸ್ಥಾನಕ್ಕೆ ಹೋಗಕ್ಕೆ ಬಿಟ್ಕೊಡ್ಬಾರ್ದು. ಆಗೋದಾದ್ರೆ ನಮ್ಮಲ್ಲಿ ಯಾರಾದ್ರೊಬ್ರು ಆಗ್ಬೇಕು ಅನ್ನೋದೊಂದು ಚರ್ಚೆಗಳು ಶುರುವಾಯಿತು. ಇದನ್ನು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ವೀಕ್ಷಕರೇ. ಹೈಕಮಾಂಡ್ ಎಂಟ್ರಿ ಕೊಡುತ್ತೆ, ಸಿಎಂ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಅನ್ನ ಹಾಕುವ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ. ಯಾರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರದು, ಅಂತವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನ ಕೊಡ್ತು. ಕಾಂಗ್ರೆಸ್ ಯಾವ ಕಾರಣಕ್ಕೂ ಕೂಡ ಸಿಎಂ ಅನ್ನ ಬದಲಿಸಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತು. ಹೇಗೆ? ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢಗಳ ಉದಾಹರಣೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಅನ್ನ ಬದಲಾಯಿಸಲಿಲ್ಲ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲೇ ಈ 3 ರಾಜ್ಯಗಳಲ್ಲೂ ಕೂಡ ಫೈಟ್ ನಡೀತಾನೆ ಇತ್ತು. 6 ವರ್ಷಗಳಲ್ಲಿ 3 ರಾಜ್ಯಗಳಲ್ಲೂ ಕಾಂಗ್ರೆಸ್ ಈಗ ಮಕಾಡೆ ಮಲಗಿದೆ. 2018ರಲ್ಲಿ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಫೈಟ್ ನಡೀತಾ ಇತ್ತು. ಬಿಜೆಪಿ ಹೋದ್ರು ಒಬ್ರು,
ಮಧ್ಯಪ್ರದೇಶ ತಗೊಳ್ಳಿ, ಕಮಲ್ನಾಥ್ ಮತ್ತು ಸಿಂಧಿಯಾ ನಡುವೆ ಫೈಟ್ ನಡೀತಾ ಇತ್ತು. ಛತ್ತೀಸ್ಗಢದಲ್ಲೂ ಅಷ್ಟೇ ಭೂಪೇಶ್ ಬಘೇಲ್ ಮತ್ತೆ ಸಿಂಗ್ದೇವ್ ಕಾಳಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಈ ಕುರ್ಚಿ ಕಾಳಗದಿಂದನೇ ಮತ್ತೆ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ನೆಲಕಷ್ಟು ಕಾಂಗ್ರೆಸ್ ಪಾಳೆಯ ಮಖಾಡೆ ಮಲ್ಕೊಂಡ್ಬಿಡ್ತು. ಈ ಭಯ ಈಗ ಹೈಕಮಾಂಡ್ಗೂ ಕೂಡ ಇದೆ. ವೀಕ್ಷಕರೇ ನೋಡಿ, ಒಂದಂತೂ ಸತ್ಯ, ಈ ಟರ್ಮ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಇಲ್ವಾ ಅದು ಗೊತ್ತಿಲ್ಲ. ಆಗ್ಲೇಬೇಕು ಅಂತೇಳಿ ಅವರ ಮನಸ್ಸಲ್ಲಿ ಇದ್ದೇ ಇದೆ. 2028ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆ ಟರ್ಮ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಸಿಎಂ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲೂ ಇದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಇದೆ. ಶಾಸಕರ ಬೆಂಬಲ ಬೇಕಲ್ವಾ? ಆ ಶಾಸಕರ ಬೆಂಬಲವನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ತಾರಾ? ಅಥವಾ ಈಗ ನಾನು 3 ರಾಜ್ಯಗಳ ಉದಾಹರಣೆ ಕೊಟ್ಟನಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಆ ರಾಜ್ಯದಂತೆ ಇಲ್ಲೂ ಕೂಡ ಮಕ್ಕಡೆ ಮಲಗುವ ಕೆಲಸ ಆಗುತ್ತೆ. ಯಾಕಂದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ರಾತ್ರಿ ಆಗಿ ಬೆಳಗಾಗೋದ್ರಲ್ಲಿ ಯಾವಾಗ್ಲೂ ಅಷ್ಟೇ. ರಾಜಕೀಯದಲ್ಲಿ 1+1 2 ಬೇಕಾದ್ರೂ ಆಗ್ಬೋದು, ಅಥವಾ 11 ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಹೇಳ್ಬಿಟ್ಟವ್ರೆ, ನಾನೇ ಮುಂದಿನ 5 ವರ್ಷ ಸಿಎಂ ಆಗೋದು, ಏನೂ ಆಗಲ್ಲ ಅಂತೇಳಿ. ಇನ್ನು ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ. ಸಿದ್ದರಾಮಯ್ಯ ಹೇಳಿದ್ರು, ಬಂಡ್ ಹೆಂಗಿರುತ್ತೆ ಸರ್ಕಾರ ಅಂತೇಳಿ. ಇದೆಲ್ಲವೂ ಕೂಡ ಹೇಳಿಕೆಗೆ ಅಷ್ಟೇ. ಇದು ಸಾಧ್ಯ ಆಗುತ್ತಾ? ಬಿಜೆಪಿ ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ. ಅಶೋಕ್ ಅವರು ಹೇಳಿಲ್ವಾ? ಬಿಜೆಪಿ ನಾಯಕರು ಹೇಳಿಲ್ವಾ? ಸೆಪ್ಟೆಂಬರ್ ವರೆಗೂ ನೋಡಿ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಆಗುತ್ತೆ ಅಂತೇಳಿ. ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಬದ್ಧವಾಗಿರುತ್ತಾ ಅಥವಾ ಬಿಜೆಪಿಯವರ ಭವಿಷ್ಯ ಸತ್ಯ ಆಗುತ್ತಾ? ಕಾದ್ ನೋಡಬೇಕಾಗುತ್ತೆ. ಮುಂದಿನ ನೋಡಿ, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನಿಮಗೆ ಆ ಮುಖ ಕಾಣ್ತಾ ಇರ್ಬೋದು. ಆದ್ರೆ ಅವರ ಈ ಹಿಂದೆ ಮಾಡಿದಂತ ಶ್ರಮಗಳೆಲ್ಲವೂ ಕೂಡ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಕೊಂಡಾಡ್ತಿದ್ದಾರೆ. ಅವರನ್ನ ಮೆಚ್ಚಿಸುವಂತ ಮಾತುಗಳನ್ನು ಆಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ, 136 ಸೀಟ್ ಗೆದ್ದಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಕೂಡ ಬಹಳ ಮುಖ್ಯ ಆಗುತ್ತೆ. ಎಲೆಕ್ಷನ್ ಆಗುತ್ತೆ, ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಹೇಳ್ತಾರೆ ಅವರು, ನಾವು 135 ಸೀಟನ್ನ ಗೆಲ್ತೀವಿ, ನೋಡ್ತಾ ಇರಿ ಅಂತೇಳಿ. ಅಷ್ಟೇ ಬಂತು, 136 ಸೀಟನ್ನ ಗೆದ್ರು. ಆ 136 ಸೀಟ್ ಗೆಲ್ತಾ ಇದ್ದಂತೆ ಆಬ್ವಿಯಸ್ಲಿ ಸಿಎಂ ಗಾದಿ ಮೇಲೆ ಕಣ್ಣು ಇಟ್ಟೇ ಇಡ್ತಾರೆ. ಯಾರೇ ಆಗ್ಲಿ, ಡಿ.ಕೆ. ಶಿವಕುಮಾರ್ ಅವರ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರು ಕೂಡ ಆ ಕೆಲಸವನ್ನ ಮಾಡೋದು ಸಹಜ. ನಾವು ಓಡಾಡಿದೀವಿ, ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಮಾಡಿದೀವಿ, ಪಕ್ಷ ಸಂಘಟನೆ ಮಾಡಿದೆ. ಆಡಳಿತದಲ್ಲಿ ಇಲ್ಲದಿದ್ರೂ ಕೂಡ ಆಡಳಿತ ಪಕ್ಷವನ್ನ ಎದುರಾಕೊಂಡು ನಾವು ಗೆದ್ದು ಬಂದಿದ್ದೀವಿ.